Hi, hello everyone. Welcome back to my channel, Smita's Life Journey. ನೀವೀಗ ಆಲ್ರೆಡಿ ಟೈಟಲ್ ಅಲ್ಲಿ ನೋಡಿರೋ ಹಾಗೆ ಇದ್ ಬಂದು ನನ್ ಬರ್ಡೇ ವ್ಲಾಗ್. ಏನಪ್ಪಾ ಆನಂದ್ ಎಲ್ಲೋ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನನ್ನಿಬ್ರು ಮಕ್ಳು ಸೇರಿ ಮಮ್ಮಿ ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ನನ್ನ 10 ಗಂಟೆಗೆ ನಿದ್ದೆ ಮಾಡಿಸ್ಬಿಟ್ರು. ಆಮೇಲೆ ನನ್ ಬರ್ಡೇಗೋಸ್ಕರ ಮಿಡ್ ನೈಟ್ ಸರ್ಪ್ರೈಸ್ ಕೊಡ್ಬೇಕು ಅಂತ ನೋಡಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಈ ಮೇಕಿಂಗ್ ವಿಡಿಯೋನ ನಾನು ಎಡಿಟಿಂಗ್ ಟೈಮ್ ಅಲ್ಲೇ ನೋಡಿದ್ದು. ಈ 3 ಜನ ಸೇರಿ ಎಷ್ಟ್ ಚೆನ್ನಾಗಿ ರೆಡಿ ಮಾಡಿದಾರೆ ನೋಡಿ. ನನಗಂತೂ ಇದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಇಷ್ಟೆಲ್ಲ ಡೆಕೋರೇಷನ್ ಆದ್ಮೇಲೆ ನಮ್ ಪರ್ವಿ ಬಂದ್ ನಾನು ಎಬ್ಬಿಸಿದ್ಲು. ನಾನು ಆಗ್ಲೇ ಹೇಳ್ದಾಗೆ ನನಗಂತೂ ಈ ಡೆಕೋರೇಷನ್ ಎಲ್ಲ ನೋಡಿ ಒಂದ್ ಕಡೆ ಆಶ್ಚರ್ಯ ಕೂಡ ಆಯ್ತು, ತುಂಬಾನೇ ಖುಷಿ ಕೂಡ ಆಯ್ತು. ಆಶ್ಚರ್ಯ ಯಾಕಪ್ಪ ಅಂದ್ರೆ ನಾನ್ ಮಲಗ್ದಾಗೆ 11 ಗಂಟೆ ಆಗಿತ್ತು. ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆಲಿ ಪಾಪ ನೋಡಿ ಇಷ್ಟೆಲ್ಲ ಮಾಡಿದ್ದಾರೆ. ಜೊತೆಗ್ ನನ್ ಫೇವ್ರೆಟ್ ಹನಿ ಕೇಕ್ ಬೇರೆ ಇತ್ತಾ, ಅದಂತೂ ನನ್ನ ಆಲ್ ಟೈಮ್ ಫೇವ್ರೆಟ್ ಕೇಕ್ ಅಂತಾನೆ ಹೇಳ್ಬೋದು.
ಇವತ್ತಂತೂ ಇವ್ರು ಅದು ಇದು ತರ ಓಡಾಡ್ತಿದ್ರು, ಆದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಯೂಶಲಿ ಯಾವಾಗ್ಲೂ ಮಿಡ್ ನೈಟ್ ಅಲ್ಲಿ ಈ ತರ ಕೇಕ್ ಕಟ್ ಮಾಡಿಸ್ತಾರೆ, ಆದ್ರೆ ಈ ಸತಿ ಅಂತೂ ತುಂಬಾನೇ ಸ್ಪೆಷಲ್ ಆಯ್ತು. ರಾತ್ರಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅದೇ ಗೊಂಗಲ್ಲಿ ಒಂದ್ ರೌಂಡ್ ಒಳ್ಳೆ ನಿದ್ದೆ ಕೂಡ ಆಯ್ತು. ಬೆಳಗ್ಗೆನೆ ದೇವ್ರ ಪೂಜೆ ಮಾಡೋಣ ಅಂತ ಫಸ್ಟ್ ಮನೇಲಿ ಪೂಜೆ ಮಾಡ್ದೆ. ಇವತ್ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ ಪರ್ವಿಗೆ ಸ್ಕೂಲ್ ರಜೆ ಇತ್ತು. ನಮ್ ಖುಷಿಗೆ ಆಕ್ಚುಲಿ ಬಂದು ಥರ್ಡ್ ಸ್ಯಾಟರ್ಡೆ ಮಾತ್ರ ಸ್ಕೂಲ್ ಹಾಲಿಡೇ ಇದೆ, ಹಾಗಾಗಿ ಅವಳು ಸ್ಕೂಲ್ಗೆ ಹೋಗಿದ್ಲು. ಮನೇಲಿ ಪೂಜೆ ಮುಗಿಸ್ಕೊಂಡು ನಾನು ಪರ್ವಿ ಮತ್ತೆ ಆನಂದು ಮನೆ ಹತ್ರದಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು. ಪೂಜೆ ತುಂಬಾನೇ ವಿಶೇಷವಾಗಿತ್ತು. ಪೂಜೆ ಮುಗಿಸ್ಕೊಂಡು ದೇವ್ರಿಗೊಂದು ಪ್ರದಕ್ಷಿಣೆ ಕೂಡ ಹಾಕಿ ಅಲ್ಲಿಂದ ನಾವು ಹೋಗಿದ್ದು ನಮ್ಮನೆ ಹತ್ರ ಫೇಮಸ್ ಆಗಿರೋ ಉಡುಪಿ ಗಾರ್ಡನ್ ಅನ್ನೋ ಒನ್ ವೆಜ್ ಹೋಟೆಲ್ಗೆ. ನಮ್ ಪರ್ವಿಗೆ ಈ ಹೋಟ್ಲಲ್ಲಿ ಮಾಡೋ ಇಡ್ಲಿ ವಡೆ ಸಾಂಬಾರ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವಳು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಮ್ಮಿ ನಂಗ್ ಬರ್ತಾ ಈ ಹೋಟ್ಲು ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಹಾಗಾಗಿ ನಾವ್ ಈ ಹೋಟ್ಲುಗೆ ಟಿಫನ್ಗೆ ಅಂತ ಬಂದಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನನ್ ಬರ್ಡೇಗೆ ಅಂತ ತಗೊಂಡಿದ್ದ ಡ್ರೆಸ್ಸು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಾಯ್ತು. ಅದಕ್ಕೆ ನಾನು ನಮ್ಮನೆ ಹತ್ರದಲ್ಲೇ ನಮ್ಮ ಅಕ್ಕವ್ರದೊಂದು ಬೋಟಿಕ್ ಇದೆ, ನನ್ನ ಡ್ರೆಸ್ ಆಲ್ಟ್ರೇಷನ್ ಮಾಡಿಸ್ಕೊ ಬರೋಣ ಅಂತ ಅಲ್ಲಿಗೆ ಹೋದೆ. ನನಗೆ ಇಲ್ಲೇ ಹತ್ರದಲ್ಲಿ ನಮ್ಮ ಅಕ್ಕನ ಬೋಟಿಕ್ ಇರೋದ್ರಿಂದ ನಂದೇನೇ ಸ್ಟಿಚಿಂಗ್ ವರ್ಕ್ ಇದ್ರೂ ಯಾವಾಗ ಬೇಕಾದ್ರೂ ಹೋಗಿ ಮಾಡಿಸ್ಕೊಂಡ್ ಬರ್ಬೋದು.
ನಾನು ನಮ್ಮ ಅಕ್ಕ ಬಾವನ್ ಮಾತಾಡ್ಸ್ಕೊಂಡು ಹಾಗೆ ನನ್ನ ಡ್ರೆಸ್ಸು ಕೂಡ ಸ್ಟಿಚ್ ಮಾಡಿಸ್ಕೊಂಡು ಅಲ್ಲಿಂದ ನಾ ಬಂದಿದ್ದೆ ಈ ಮಹಾದೇವ ಗಿಫ್ಟ್ ಮಾಡ್ಕೆ. ನಾನಿವತ್ತಿಲ್ಲಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ನೋಡೋಣ ಅಂತ ಬಂದಿದ್ದೆ. ಅಂದ್ರಳ್ಳಿ ಮೇನ್ ರೋಡ್ ಅಲ್ಲಿರೋ ಈ ಶಾಪ್ ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಾವ್ ಈ ಶಾಪ್ಗೆ ರೆಗ್ಯುಲರ್ ಕಸ್ಟಮರ್ ಅಂತಾನೆ ಹೇಳ್ಬೋದು. ಯೂಶಲಿ ನಾವ್ ಯಾರ ಗಿಫ್ಟ್ ತಗೊಂಡೋದ್ರು ಇಲ್ಲಿಂದನೇ ತಗೊಂಡೋಗೋದು. ಒಳ್ಳೆ ಕಲೆಕ್ಷನ್ ಜೊತೆಗೆ ಪ್ರೈಸ್ ಕೂಡ ವರ್ತ್ ಅನ್ಸುತ್ತೆ. ನೀವ್ ಯಾರಾದ್ರೂ ಯೂನಿಕ್ ಆಗಿರೋ ಗಿಫ್ಟ್ ಆರ್ಟಿಕಲ್ಸ್ ಹುಡುಕ್ತಿದ್ದೀರಾ ಅಂದ್ರೆ ಈ ಶಾಪ್ಗೆ ವಿಸಿಟ್ ಮಾಡ್ಬೋದು. ಹಾಗೆ ನಾನ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನನ್ನ ಬರ್ಡೇ ವ್ಲಾಗ್ ಪಾರ್ಟ್ 1 ಮಾತ್ರ. ಪಾರ್ಟ್ 2ಗೆ ವೆಯ್ಟ್ ಮಾಡ್ತೀರಾ ತಾನೆ? ಹಾಗಿದ್ರೆ ನಾನು ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.